ಎಲ್ಲರಿಗೂ ನಮಸ್ಕಾರ, ನಮಸ್ತೆ, ಗುಡ್ ಮಾರ್ನಿಂಗ್. ನನ್ನ ಹೆಸರು ಎಲ್ರಾಜ್ ಅಂತ. ಸೊ ಮುಂಚೆ ನನ್ನ ವಿಡಿಯೋಗಳನ್ನ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು. ಜಾಸ್ತಿ ನಾನು ಸಿನಿಮ್ಯಾಟಿಕ್ ವಿಡಿಯೋ, ಟ್ರಾವೆಲ್ ವಿಡಿಯೋಸ್, ಕ್ಯಾಮ್ರಾ ರಿವ್ಯೂ ವಿಡಿಯೋಸ್ ಥರ ಮಾಡ್ತಾ ಇದ್ದೆ. ಸೊ ಇವತ್ತಿಂದ ಈ ವಿಡಿಯೋಯಿಂದ ನಾನು ನಮ್ಮ ಕನ್ನಡದ ಟ್ರಾವೆಲ್ ವಿಲಾಗ್ಸ್ನ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಪ್ರೆಸೆಂಟ್ಲಿ ಈಗ ಥೈಲ್ಯಾಂಡಲ್ಲಿದ್ದೀನಿ, ನೋಡ್ತಾ ಇದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳು ನೋಡ್ತಾ ಇರಿ. ನೆಕ್ಸ್ಟ್ 3 ರಿಂದ 4 ತಿಂಗಳು ನಾನು ನಿಮ್ಮನ್ನ ಕಂಪ್ಲೀಟ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಓಡಾಡಿಕೊಂಡು ಎಲ್ಲ ತೋರಿಸ್ಕೊಂಡು ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಇವಾಗ ಬ್ಯಾಂಕಾಕ್ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀನಿ. ವೀಸಾ ಆನ್ ಅರೈವಲ್ ತೊಗೋಬೇಕು. ಸೊ ವೀಸಾ ಆನ್ ಅರೈವಲ್ ತೊಗೊಳೋದು ಹೆಂಗೆ ಅಂತ ನೀವು ತೋರಿಸ್ಕೊಡ್ತೀನಿ. ನಡೀರಿ ಹೋಗೋಣ. ನೋಡಿ, ಹಿಂಗೆ ನಡ್ಕೊಂಬರ್ತಾ ಇದ್ರೆ ಅಲ್ಲಿ ವೀಸಾ ಆನ್ ಅರೈವಲ್ ಅಂತ ಒಂದು ಲೋಗೋ ಹಾಕಿದೆ. ವೀಸಾ ಆನ್ ಅರೈವಲ್ ಅಂದರೆ ಫಸ್ಟು ನಾವು ಹೋಗ್ಬಿಟ್ಟು ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಅಲ್ಲಿ ಹೋಗಿ ನೆಕ್ಸ್ಟು ಲೈನಲ್ಲಿ ನಿಂತ್ಕೋಬೇಕು. ಸೊ ಇದೇ ವೀಸಾ ಆನ್ ಅರೈವಲ್ ಅಪ್ಲಿಕೇಶನ್ ಫಾರ್ಮ್. ಇದರಲ್ಲೆಲ್ಲ ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಅದೆಲ್ಲ ಫಿಲ್ ಮಾಡಿಬಿಟ್ಟು 2000 ಬಾತ್ ಪರ್ ಪರ್ಸನ್ ಫೀ ಪೇ ಮಾಡಬೇಕು. ಸೊ ಈ ಥರ ಎಲ್ಲ ಫಾರ್ಮ್ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಲೈನ್ ಇದೆ, ವೀಸಾ ಆನ್ ಅರೈವಲ್ ಲೈನ್. ಇಲ್ಲೋಗಿ ಲೈನಲ್ಲಿ ನಿಂತ್ಕೋಬೇಕು. ಇವಾಗ ನನಗೆ ವೀಸಾ ಆನ್ ಅರೈವಲ್ ಸಿಕ್ಕಿದೆ. ಹಿಂಗೆ ಸೀಲ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಟೋಟಲ್ ಆ್ಯಕ್ಚುಲಿ ನನಗೆ ತೊಗೊಂಡಿದ್ದವರು 2200 ಬಾತ್ ಆಗುತ್ತೆ. 5200 ರೂಪಾಯಿ ಆಗುತ್ತೆ. ಇವಾಗ ಬೆಳಗ್ಗೆ 3:30 ಆಗಿದೆ ಇಲ್ಲಿ. ಈಗ ಜಸ್ಟ್ ನಂದು ವೀಸಾ ಸಿಕ್ಕಿದೆ. ಆಚೆ ಹೋಗೋದು, ಟ್ಯಾಕ್ಸಿ ತೊಗೊಳ್ಳೋದು, ಹಾಸ್ಟೆಲ್ ಬುಕ್ ಮಾಡಿದ್ದೀನಿ, ಹಾಸ್ಟೆಲ್ಗೆ ಹೋಗೋದು. ನೋಡಿ ಜನಗಳೆಲ್ಲ ಹೆಂಗೆ ಮಲ್ಕೊಂಬಿಟ್ಟಿದ್ದಾರೆ, ಬೇಗನೆ ಬಂದ್ಬಿಟ್ಟು. ಇಲ್ಲಿ ಹಿಂಗೆ ಆಟೋಮೆಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು. ಚೆನ್ನಾಗಿದೆ ಅಲ್ಲ. ವೀಸಾ ಆನ್ ಅರೈವಲ್ ಸಿಕ್ಕಾದ್ಮೇಲೆ ಇಮಿಗ್ರೇಷನ್ ಅಂತ ಮಾಡ್ತಾರೆ. ಇಮಿಗ್ರೇಷನ್ ಒಳಗಡೆ ಬೇಸಿಕಲಿ ಏನು ಹೇಳ್ತಾರೆ ಅಂದರೆ, ಅವರು ನೀವು ಯಾವ ದಿನ ಬಂದಿದ್ದೀರಾ, ಯಾವ ದಿನ ವಾಪಸ್ ಹೋಗಬೇಕು ಅಂತ ನಿಮ್ಮ ಪಾಸ್ಪೋರ್ಟಲ್ಲಿ ಸೀಲ್ ಹಾಕ್ತಾರೆ. ಸೊ ಇವಾಗ ನಾನು ಇಲ್ಲಿ ಆಚೆ ಬಂದಿದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ಸಿಮ್ ಕಾರ್ಡ್ ತೊಗೋಬೋದು. ಆಮೇಲೆ ನಿಮ್ಮ ಮನಿ ಎಕ್ಸ್ಚೇಂಜ್ ಬೇಕಾದರೂ ಇಲ್ಲಿ ಮಾಡಿಸ್ಬೋದು. ಅಲ್ಲೋಗಿ ಸಿಮ್ ಕಾರ್ಡ್ ಕೇಳೋಣ ಬನ್ನಿ. ವೆಲ್ಕಮ್ ಟು ಬ್ಯಾಂಕಾಕ್. ಇಲ್ಲಿ ಬಸ್ ಬರುತ್ತೆ. ಈಗ ಹಾಸ್ಟೆಲ್ ಬುಕ್ ಮಾಡಿರೋ ಏರಿಯಾ ಖೋ ಸ್ಯಾಂಡ್ ರೋಡ್ ಅಂತ. ಅಲ್ಲಿಗೆ ಇವಾಗ ಇಲ್ಲಿಂದ ಒಂದು 2 ಅವರ್ ಆಗುತ್ತೆ. ಇದು ಡಾನ್ ಮ್ಯಾಂಗ್ ಏರ್ಪೋರ್ಟ್ ಅಂತ. ಸೊ ಟೋಟಲಿ ಬ್ಯಾಂಕಾಕಲ್ಲಿ 2 ಏರ್ಪೋರ್ಟ್ ಇದೆ. ಒಂದು ಸುವರ್ಣ ಭೂಮಿ ಏರ್ಪೋರ್ಟು ಮತ್ತು ಡಾನ್ ಮ್ಯಾಂಗ್ ಏರ್ಪೋರ್ಟ್. ನಾನಿರೋದು ಡಾನ್ ಮ್ಯಾಂಗ್ ಏರ್ಪೋರ್ಟ್. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸಿ ಅವ್ರು ನಿಂತಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇರ್ತಾರೆ. ಬಸ್ ಹಿಡ್ಕೊಂಡೇ ಹೋಗೋಣ, ವೇಟ್ ಮಾಡೋಣ. AC ಒಳಗಡೆ ಚೆನ್ನಾಗಿತ್ತು, ಹೊರಗಡೆ ಬಂದ ತಕ್ಷಣ ಫುಲ್ ಶೆಕೆ. ಇವಾಗ ನೋಡಿ, ಜಸ್ಟ್ ಬಂದು ಬಸ್ಸಲ್ಲಿ ಇಳಿದೆ. ನಾವು ಐ ಆಮ್ ಇನ್ ಖೋ ಸ್ಯಾಂಡ್ ರೋಡ್. ಸೊ ಇಲ್ಲಿಂದ ನಮ್ಮ ಹಾಸ್ಟೆಲ್ ಜಸ್ಟ್ 5 minutes ವಾಕ್ ಅಷ್ಟೇ. ಆ್ಯಂಡ್ ಈ ಖೋ ಸ್ಯಾಂಡ್ ರೋಡ್ ಅಂತ ಏನಿದೆಲ್ಲ, ಇಟ್ ಈಸ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಬ್ಯಾಂಕಾಕ್. ಬೆಳಗ್ಗೆ ಹೊತ್ತಲ್ಲಿ ಜನರಲ್ಲಿ ಖಾಲಿ ಇರುತ್ತೆ ಇಲ್ಲಿ. ಸಂಜೆ ಬಂದರೆ ಫುಲ್ ಕಲರ್ಫುಲ್. ಸೊ ಹಾಸ್ಟೆಲ್ಗೆ ಹೋಗೋಣ, ದೆನ್ ಐ ವಿಲ್ ಅಪ್ಡೇಟ್ ಯು. ನಮ್ಮ ಹಾಸ್ಟೆಲ್ಲು ಇಲ್ಲೇ ಹತ್ರದಲ್ಲಿದೆ. ಅಲ್ಲಿ ಒಂದು ಪಿಂಕ್ ಕಲರ್ ಬೋರ್ಡ್ ಕಾಣಿಸುತ್ತಲ್ಲ, ಅಲ್ಲೇ ಇರೋದು ನಮ್ಮ ಹಾಸ್ಟೆಲ್. ಸ್ಲಂಬರ್ ಪಾರ್ಟಿ ಹಾಸ್ಟೆಲ್ ಅಂತ. ಸಖತ್ ಹ್ಯಾಪನಿಂಗ್ ಪ್ಲೇಸ್ ಬ್ಯಾಂಕಾಕಲ್ಲಿ. ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇಲ್ಲೇ ಬರ್ಬೇಕು. ಹೋಗೋಣ ಹಾಸ್ಟೆಲ್ಗೆ, ಚೆಕ್ ಇನ್ ಮಾಡೋಣ, ಆಮೇಲೆ ಹಾಸ್ಟೆಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಹಾಸ್ಟೆಲ್ಲು. ಇದೇ ನನ್ನ ಬೆಡ್ಡು. ಈ ಥರ ಬಂಕರ್ ಸಿಸ್ಟಮ್ ಇರುತ್ತೆ. AC ರೂಮು ನೋಡಿ. ಇಲ್ಲಿ ತುಂಬ ಜನ ಟ್ರಾವೆಲರ್ಸ್ ಇರ್ತಾರೆ.
ಬನ್ನಿ ಹಾಸ್ಟೆಲ್ ನೋಡೋಣ ಹೆಂಗಿದೆ ಅಂತ. ಇವಾಗ ಸ್ವಲ್ಪ ಊಟ ಮಾಡೋಣ ಅಂತ ಆಚೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಕೌ ಸ್ಯಾಂಡ್ ರೋಡ್ ಹೆಂಗಿದೆ ಅಂತ. ಇದೆ ನೋಡ್ರಿ ಫೇಮಸ್ ಕೌ ಸ್ಯಾಂಡ್ ರೋಡ್ ಅಂದರೆ. ಸೊ ಬ್ಯಾಂಕಾಕಲ್ಲಿ ಫುಲ್ ಹ್ಯಾಪನಿಂಗ್ ಪ್ಲೇಸ್ ಅಂದರೆ ಇದೆ. ಇನ್ನು ಈಗ ಜಸ್ಟ್ 4 ಗಂಟೆ, ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ ಇಲ್ಲಿ. ಕಲ್ಲ ಬಂದರೆ ಕತ್ಲಾದ್ಮೇಲೆ ಫುಲ್ ಪಾರ್ಟಿ. ಐ ವಿಲ್ ಕಮ್ ಲೇಟರ್. ಎಲ್ಲಿ ನೋಡಿದ್ರು ಮಸಾಜ್ 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 ಆ್ಯಂಡ್ ಸಖತ್ ಚೀಪ್ ಇದೆ ರೀ. ಲೈಕ್ 200 ಬಾತ್ ಅಂದರೆ ಆಲ್ಮೋಸ್ಟ್ 500 ರುಪೀಸಿಗೆ ನಿಮಗೆ ಬಾಡಿ ಮಸಾಜ್ ಸಿಕ್ಬಿಡುತ್ತೆ. ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೈಟ್ ಪಾರ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನಗೆ ಯಾವುದಾದ್ರು ಒಳ್ಳೆ ಹೋಟ್ಲ್ ಸಿಗ್ತಾ ಇಲ್ವಲ್ಲಪ್ಪ ಈ ಊಟಕ್ಕೆ. ಇಲ್ಲಿ ನೋಡಿ ಓಪನ್ ಮಸಾಜ್ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಓಪನ್ ಮಸಾಜ್. ಆಮೇಲೆ ಬಂದರೆ ಎಲ್ಲ ರೆಡಿಯಾಗಿ ಜನಗಳು ಕೂತ್ಕೊಂಡಿರ್ತಾರೆ. ಸೊ ನೈಟ್ ಹೊತ್ತಲ್ಲಿ ಇನ್ನೊಂದು ಟೈಮ್ ಬಂದ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಏನೇನು ಮಾಡ್ತಾರೆ ಅಂತ ನಿಮಗೆ. ಯಾವುದೋ ಒಂದು ಸ್ಟ್ರೀಟ್ ಫುಡ್ ಸಿಕ್ಕಿದೆ, ಬನ್ನಿ ಟ್ರೈ ಮಾಡೋಣ. ಫ್ರೈಡ್ ರೈಸ್ ಮಾಡ್ಕೊಡ್ತಾರಂತೆ. ಇಲ್ಲೇ ನೋಡಿ ಈ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದಾರೆ, ಫ್ರೆಶ್ ಆಗಿದೆ. ಸೊ ನಂಬಿಕೆಯಿಂದ ತಿಂದ್ಬಿಟ್ಟು ಬನ್ನಿ ತಿನ್ನೋಣ. ಪರವಾಗಿಲ್ಲ, ಸ್ವಲ್ಪ ಸಪ್ಪೆ ಇದೆ. ಇವ್ರು ಜಾಸ್ತಿ ಮಸಾಲೆಗಳು ಆ್ಯಡ್ ಮಾಡಲ್ಲ, ಒಳ್ಳೆ ಚಿಲ್ಲಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಚೆನ್ನಾಗಿದೆ. What is this? Scorpion. Fried one. Okay. How much is it? 100. Can eat? It's so scary. No scary. No. Yeah, very yummy. No, I don't think so. Small one? No. Yeah. Can you eat? Yeah, I eat. You eat? Yeah, I eat. Today I eat food. Really? Yeah. ಹೆಂಗಿದೆ ನೋಡಿ ಬಸ್ಸು. ಸೂಪರ್ ಆಗಿದೆ ಅಲ್ಲ. ಇಲ್ಲೂ ಭಿಕ್ಷಕರು. ನನ್ನ ಮೇನ್ ಟ್ರೇಡ್ ಮಾರ್ಕ್ ಇರೋದೇ ನನ್ನ ಕ್ಯಾಪ್. ಸೊ ನಾನು ಕ್ಯಾಪೇ ಮರ್ಕೊಂಡ್ಬಿಟ್ಟಿದ್ದೀನಿ ಊರಲ್ಲಿ. ಫಸ್ಟು ಈ ಒಂದು ಕ್ಯಾಪ್ ಪರ್ಚೇಸ್ ಮಾಡೋಣ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಫೈನಲಿ ಕ್ಯಾಪ್ ಕಾಣಿಸಿದೆ. ಸೊ ಐ ಆಮ್ ನೆಗೋಷಿಯೇಟಿಂಗ್ ವಿತ್ ಮೈ ಫ್ರೆಂಡ್ ಫಾರ್ 2 caps and it is for 300 baht. It's okay, 300. Okay. See, my friends will be sad. They will be disappointed. 300. It's okay. 50, okay. It's okay, 300. I'm taking 2. 50 baht. No. 50 baht I can have lunch. Yeah, one for 250, both 500. I give you 350. No. Finally, 2 ಕ್ಯಾಪ್ ತಗೊಂಡೆ. ನಾನು ಫುಲ್ ಟ್ರಿಪ್ 2 ಕ್ಯಾಪ್ ಹಾಕ್ಕೊಂಡೆ ಓಡಾಡೋದು ಇನ್ಮೇಲೆ. ಥೈಲ್ಯಾಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು ಯಾರು ನೋಡಿದ್ರು ಸಹಿತ ಬಂದು ಬಾಡಿ ಮಸಾಜ್ ಬೇಕಾ ಅಂತ ಕೇಳ್ತಾರೆ ಗುರು. ಸಾಕಾಗಿ ಹೋಗ್ಬಿಟ್ಟಿದೆ ಅವ್ರಿಗೆ ಆನ್ಸರ್ ಮಾಡಿ ಬೇಡ ಅಂತ. ಅವ್ರೇನಂದರೆ ಒಬ್ಬೊಬ್ಬನೇ ಹುಡುಗರು ಗ್ಯಾಂಗು ಎಲ್ಲ ಓಡಾಡ್ತಾ ಇದೆ ಅಂದರೆ ಅವ್ರು ಬಂದಿರೋದೇ ಬಾಡಿ ಮಸಾಜಿಗೆ ಅನ್ಕೊಂಡ್ಬಿಡ್ತಾರೆ. ದಿಸ್ ಈಸ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಂಡಿಯನ್ಸ್. ನೋ ಪ್ರಾಬ್ಲಮ್. I show. If you like, you buy. You don't like me, but I can't walk. Okay, I understand. Leg, I can't. Fish, if you don't like this color, I have more. ಮಸಾಜ್. ಇಲ್ಲೇ ನೋಡಿ ಮಸಾಜ್. Look at this beautiful cafe. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ ಕೆಫೆಗಳು. ಬಟ್ ಎಲ್ಲ ಖಾಲಿ ಹೊಡಿತಾ ಇದೆ ಇವತ್ತು. ಮೋಸ್ಟ್ಲಿ ಇವರಿಗೆಲ್ಲ ವೀಕೆಂಡ್ ಬಿಸ್ನೆಸ್ ಅನ್ಸುತ್ತೆ, ಇಲ್ಲ ಆಫ್ ಸೀಸನ್ ಇರ್ಬೋದು. ಸುಮ್ಮನೆ ಓಡಾಡ್ತಾ ಇದ್ದೀನಿ. ಇವತ್ತು ಪಕ್ಕ ಕಾಲು ಬರುತ್ತೆ, ಪರವಾಗಿಲ್ಲ. ನಾಳೆ ಫೂಟ್ ಮಸಾಜ್ ತಗೊಳ್ಳೋಣ. ಇವಾಗ ನೋಡಿ ಟುಕ್ ಅನ್ಕೊಂಡಿದ್ದೀನಿ. ಇದಕ್ಕೆ ಟುಕ್ ಅಂತಾರೆ, ನಮ್ಮ ಕಡೆ ಆಟೋ ರಿಕ್ಷಾ ಅಂತಾರೆ. ಸಖತ್ ಕಲರ್ಫುಲ್ ಆಗಿದೆ ಅಲ್ವಾ. ಇವಾಗ ನಾನು ಸುಖವಿತ್ 33 ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಕೌ ಸ್ಯಾಂಡ್ ರೋಡ್ ಥರನೇ ಲೈಕ್ ಕಲರ್ಫುಲ್ ಪ್ಲೇಸ್. ಸೊ ಅಲ್ಲೂ ಸಹಿತ ಸಿಕ್ಕಾಪಟ್ಟೆ ಕೆಫೇಸ್ ಇದೆ, ಕ್ಲಬ್ಸ್ ಇದೆ. ಆ್ಯಂಡ್ ಅದಕ್ಕೆ ಸಾಯ್ ಕೌಬಾಯ್ ಅಂತ ಕರೀತಾರೆ. ಕಿಡ್ಸ್, ಹೌ ಮೆನಿ ಕಿಡ್ಸ್?
2 kids. They're studying. They're studying. So are you happy? Happy? Thank you so much. Thank you for tip. ಎಸ್ ನೋಡಿ ಹೆಂಗೆ ಥೈಲ್ಯಾಂಡ್ ಟ್ರಾಫಿಕ್. ಬ್ಯಾಂಕಾಕ್ ಸಿಟಿ ನೋಡಿದ್ರು, ಅಲ್ಲಿ ಮೆಟ್ರೋ ಓಡುತ್ತೆ, ಇಲ್ಲಿ ಸಿಗ್ನಲ್, ಫ್ಲೈಓವರ್ ಸಖತ್ ಡೆವಲಪ್ ಆಗಿದೆ. ಹೆಂಗಿದೆ ನೋಡ್ರಪ್ಪ ಬ್ಯಾಂಕಾಕ್. ಏನ್ ನೋಡ್ತಾ ಇದ್ದೀರಲ್ಲ ಕೌಬಾಯ್ ಅಂತ, ಇಲ್ಲಿ ಸಿಕ್ಕಾಪಟ್ಟೆ ಕ್ಲಬ್ಸ್ಗಳು, ಪಬ್ಸ್ಗಳು, ಎಲ್ಲ ಜಾಗ ಎಲ್ಲ ನೋಡ್ಬೇಕು ಅಂದ್ರೆ ಇದು ಒಂದೇ ಸ್ಟ್ರೀಟಲ್ಲೇ ಜಾಸ್ತಿ ಸಿಗೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ ಹೆಂಗ್ ಕೂತಿದ್ದಾರೆ ಹುಡುಗಿರು. ಇಲ್ಲಿ ನೋಡಿ ಹೆಂಗಿದ್ದಾರೆ. ಲೇಡಿ ಬಾಯ್ ಬಾರ್ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಅಂತ. ಇದೇ ಸ್ಟ್ರೀಟ್ ಫುಲ್ ಕಲರ್ಸ್ ಅಪ್ಪ, ಫುಲ್ ಕಲರ್. ಓಡಾಡಿದ್ದು ಸಾಕಾಯ್ತು. ಮೊದಲನೇ ದಿನ ಬೇರೆ ಸುಸ್ತಾಗ್ಬಿಟ್ಟಿದೆ. ವಾಪಸ್ಸು ನನ್ನ ಹಾಸ್ಟೆಲ್ಗೆ ಹೋಗ್ಬೇಕು. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ ಕೋ ಸ್ಯಾಂಡ್ ರೋಡ್ ಹತ್ರ. ಇವಾಗ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಗ್ರ್ಯಾಬ್ ಆ್ಯಪ್ ಯೂಸ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಜಸ್ಟ್ 100 ಬಾತ್ ತೋರಿಸ್ತಾ ಇದ್ದೀನಿ. ಬರ್ತಾನೆ ಇವಾಗ ಬೈಕ್ ತಗೊಂಡು ಬೈಕ್ ರೈಡ್ ಮಾಡೋಣ ಇವಾಗ. ಸೊ ವಿ ಹ್ಯಾವ್ ಗಾಟ್